ಮಲಗಬೇಕು ಅಂದ್ರೂ ನಿದ್ದೆ ಬರ್ತಿಲ್ಲ, ಟಿವಿಗಳಿಗೆ ಕಣ್ಣು ಹಚ್ಕೊಂಡು ಕೂತಿದ್ದೀನಿ, ಟ್ವಿಟರ್ಗಳ ಮುಂದೆ ಕೂತಿದ್ದೀನಿ. ಒಂದೇ ಒಂದು ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನಾಳೆ ಬೆಳಗ್ಗೆ ನಮ್ಗಾಗತ್ತೆ, ಆದ್ರೆ ಬೆಳಗ್ಗೆ ಅನ್ನೋದು ಪಾಕಿಸ್ತಾನಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾಯ್ತಾ ಕೂತಿದ್ದೀನಿ. ಈ ತರದ ರಾತ್ರಿ ನನ್ನ ಜೀವಮಾನದಲ್ಲಿ ಮತ್ತೆಂದೂ ಬರ್ಲಿಕ್ಕಿಲ್ಲ ಅಂತ ಒಂದು ಅಂದಾಜಿರೋದ್ರಿಂದ ನಾನು ಕೂಡ ಇವತ್ತು ರಾತ್ರಿ ಜಾಗರಣೆ ಮಾಡೇ ಬಿಡೋಣ ಅಂತ ಕೂತಿದ್ದೀನಿ. ಸಣ್ಣಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗ್ತಿದೆ ಅಂತ. ನಾನು ರಾತ್ರಿ ಊಟಕ್ಕೆ ಅಂತ ಕೂತ್ಕೊಳ್ಳುವಾಗ ಟಿವಿ ಆನ್ ಮಾಡಿದಾಗ ಗಾಬರಿ ಆಯ್ತು. ಯಾಕೆ ಅಂತಂದ್ರೆ, ಜಮ್ಮು ಮೇಲೆ ಪಾಕಿಸ್ತಾನದ ನಿರಂತರವಾದ ಅಟ್ಯಾಕ್ ಆಗ್ತಿತ್ತು. ಅವರು ಕೆಲವೊಂದ್ಸಲ ಮಿಸೈಲ್ಗಳ ಮೂಲಕ, ಕೆಲವೊಂದ್ಸಲ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಸುದ್ದಿ ಕೇಳಿದ ಗಾಬರಿ ಆಯಿತು. ಅದರ ಆನಂತರ ಗೊತ್ತಾಯ್ತು, ಸರಿಸುಮಾರು ನನ್ನ ಅಂದಾಜಿನ ಪ್ರಕಾರ ಹೆಚ್ಚು ಕಡಿಮೆ 16ರಿಂದ 20 ಅಟ್ಯಾಕ್ ಗಳನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪೂರ್ತಿಯಾಗಿ ತಡೆದಿದೆ ಮತ್ತು ನ್ಯೂಟ್ರಲೈಸ್ ಮಾಡಿದೆ ಅಂತ. ಅಟ್ಯಾಕ್ ಮಾಡಬೇಕು ಅಂತಿದ್ದ ಯಾವುದಕ್ಕೆ, ನಮ್ಮ ಯೂನಿವರ್ಸಿಟಿಗಳ ಮೇಲೆ, ಅಂಡ್ ದೆನ್ ನಮ್ಮ ವಿಶೇಷವಾಗಿ ಭಾರತದ ಯಾವ್ಯಾವ್ದು ಸೇನಾ ಠಾಣ್ಯಗಳಿಗೋ ಅದರ ಮೇಲೆ ಏರ್ಪೋರ್ಟ್ ಅನ್ನ ಗುರಿಯಾಗಿಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂತಿದ್ದಾರೆ ಅಂತಂದ್ರೆ ಅದರ ಅರ್ಥ ದೇ ಆರ್ ಆನ್ ವಾರ್. ನಾವು ಏನ್ ಹೇಳಿದ್ವಿ ಮೊದಲನೇ ದಿನ, ನಾವು ವಾರ್ ಮಾಡ್ತಾ ಇಲ್ಲ, 9 ಠಾಣ್ಯಗಳನ್ನು ಗುರುತಿಸಿ ಹೊಡಿತಾ ಇದ್ದೀವಿ, ಇದು ಬರೀ ಟೆರರ್ನ ಮೇಲೆ ಯುದ್ಧ ಅಂತ. ಆದ್ರೆ ಟೆರರಿಸಂನ ಮೇಲೆ ಯುದ್ಧ ಅಂತ ನಾವು ಹೇಳಿದ್ದನ್ನ ಪಾಕಿಸ್ತಾನ ಇದನ್ನ ವಾರ್ ಮಾಡ್ತೀವಿ ಅಂತ ತೆಗೆದುಕೊಂಡು ಹೋಯ್ತು. ಟೆರರಿಸ್ಟ್ಗಳನ್ನು ಕೊಂದಿದ್ದೀರಾ ಅಂತಂದ್ರೆ ನನಗೇನು ಆಗ್ಬೇಕಾಗಿಲ್ಲ ಅಂತ ಪಾಕಿಸ್ತಾನ ಹೇಳಿದಿದ್ರೆ ಇದರ ಕಥೆನೇ ಬೇರೆ ಇರ್ತಿತ್ತು. ಆದ್ರೆ ಇವತ್ತು ಹಂಗಲ್ಲ.